ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪಿ ಶಿವರಾಜ್, ಅಪರ ಜಿಲ್ಲಾಧಿಕಾರಿ, ಮೈಸೂರು ಜಿಲ್ಲೆ. ನಾನು ಮಾತಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಒಂದು ವಿಶ್ವವಿದ್ಯಾನಿಲಯವಾಗಿದೆ. ನ್ಯಾಕ್ A+ ಶ್ರೇಣಿಯನ್ನು ಒಳಗೊಂಡಿರತಕ್ಕಂತಹ ಮತ್ತು NIRFನಲ್ಲಿ ಸೆಕೆಂಡ್ ರ್ಯಾಂಕನ್ನು ಪಡೆದಿರತಕ್ಕಂತಹ ಒಂದು ಪ್ರತಿಷ್ಠಿತವಾದ ವಿಶ್ವವಿದ್ಯಾನಿಲಯ ಆಗಿದೆ. ನಾನೂ ಸಹ ನನ್ನ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಪಡೆದಿರುತ್ತೇನೆ. ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಇಲ್ಲಿ ಕೊಡಲಾಗುತ್ತೆ. ದಿನಾಂಕ 9/1/2026ರಿಂದ ಈ ವರ್ಷದ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮತ್ತು ಇನ್ನಿತರ ಕೋರ್ಸ್ಗಳ ಒಂದು ಅಡ್ಮಿಷನ್ಸ್ ಸ್ಟಾರ್ಟ್ ಆಗ್ತಾಯಿದೆ. ದಯಮಾಡಿ ಯಾರು ನೀವು ಗ್ರಾಮೀಣ ಪ್ರದೇಶದಲ್ಲಿ ಇದ್ದೀರಿ ಮತ್ತು ಉದ್ಯೋಗಸ್ಥರಿದ್ದೀರಿ, ಯಾರು ನೀವು ವಿದ್ಯಾಭ್ಯಾಸವನ್ನು ಇನ್ನೂ ಮುಂದುವರಿಸಬೇಕು ಅಂತ ಆಸೆ ಇದೆ, ನೀವೆಲ್ಲರೂ ಸಹ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅಡ್ಮಿಷನ್ ಪಡ್ಕೋಬಹುದಾಗಿದೆ. ತಾವೆಲ್ಲರೂ ಸಹ ವೆಬ್ಸೈಟನ್ನು ಭೇಟಿ ಮಾಡಿ ಅಲ್ಲಿ ಇರ್ತಕ್ಕಂಥ ಮಾನದಂಡಗಳು ಅರ್ಹತೆಯ ಆಧಾರದ ಮೇಲೆ ತಾವು ಅಡ್ಮಿಷನ್ ಆಗಬಹುದಾಗಿದೆ. ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಯಾವತ್ತಿಗೂ ಸಹ ತಮಗೆ ವಿದ್ಯಾಭ್ಯಾಸವನ್ನು ದೂರ ಶಿಕ್ಷಣದ ಮೂಲಕ ಸಫಲವಾಗಿ ನೀಡುತ್ತೆ ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಸಹ ವಿದ್ಯಾರ್ಜನೆಯನ್ನು ಈಗಾಗಲೇ ರೆಗ್ಯುಲರ್ ಕೋರ್ಸ್ನಲ್ಲಿ ಪದವಿ ಪಡಿತಾ ಇದ್ದರೆ ಮತ್ತೊಂದು ಅವಕಾಶವಾಗಿ ಆಲ್ಟರ್ನೇಟ್ ಆಗಿ ಇಲ್ಲೂ ಸಹ ನೀವು ಇನ್ನೊಂದು ಪದವಿಯನ್ನು ಪಡೀಲಿಕ್ಕೂ ಸಹ ಚಾನ್ಸಸ್ ಇದೆ. ಸೊ ಅದರಿಂದ ತಾವೆಲ್ಲರೂ ಏನು ವಿದ್ಯಾಭ್ಯಾಸದ ಉತ್ಸುಕತೆ ಇದೆ, ತಾವೆಲ್ಲರೂ ಇಲ್ಲಿ ಅಧ್ಯಯನಶೀಲರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.